ಹೊಡೆದು ಮಾಡಿ ಅದು ಸೋಸೆ ತೆಗೆದು ಮಾಡೋದು ಅದೇ ಒಂದು ತನ್ನದೇ ಅಂತ ಒಂದು ವರ್ಕ್ ಅದ. ಮತ್ತು ಅದಕ್ಕಾಗಿನ ಏನಪ್ಪ ಅಂತಂದ್ರೆ 685 ಕ್ರಷರ್ಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಏನಪ್ಪ ಅಂತಂದ್ರೆ ಇಲ್ಲೇ ಈ ಒಂದು ಸ್ಯಾಂಡ್ನಿಂದ ವಿಶೇಷವಾಗಿ ಏನಪ್ಪ ಅಂದ್ರೆ ಈ ನಮ್ಮ ಬರುತ್ತಿರೋದು ಉಸುಕ 3 ಕೋಟಿ ಟನ್ ಅಷ್ಟು ಬರ್ತದೆ ಅದರಿಂದಾಗಿ. ಅದರ ನಂತರ ಹೊಳೆಯಿಂದ ಅಥವಾ ನದಿಗಳಿಂದ ಅಥವಾ ಇನ್ನೂ ನಮ್ಮ ಹಳ್ಳಗಳಿಂದ ಬರುವಂಥದ್ದು 50 ಲಕ್ಷ ಟನ್ನದಷ್ಟು ಬರ್ತದೆ ಅಂತೇಳಿ. ಇನ್ನು ಎಷ್ಟು ಕೊರತೆ ಉಳಿದಪ್ಪ ಅಂದ್ರೆ 80 ಲಕ್ಷ ಟನ್ ಮುಂದೆ ಹೊರ ರಾಜ್ಯಗಳನ್ನು ತರಿಸ್ಕೊಳ್ತಾ ಇರ್ತೀವಿ, ಬೇರೆ ದೇಶಗಳನ್ನ ತರಿಸ್ಕೊಳ್ತು ಯಾಕೋ ಇತ್ತೀಚೆಗೆ ನಿಂತಲ್ಲ. ಇವೆಲ್ಲವೂ ನಿಂತಿದ್ದರಿಂದಾಗೆ ಈ ಒಂದು ಇಂಡಸ್ಟ್ರಿ ಇವತ್ತು ಏನದಲ್ಲ ಇದು ಏನು ರಿಯಲ್ ಎಸ್ಟೇಟ ಇದು ಅಷ್ಟ ಸ್ವಲ್ಪ ಏನಪ್ಪ ಪ್ರಬಲವಾಗಿ ಫೋರ್ಸ್ ಆಗಿ ಬೆಳೀತಾ ಇಲ್ಲ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ರಿಯಲ್ ಎಸ್ಟೇಟ್ದಿಂದ ಹೌದು ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಅನೇಕ ಕಟ್ಟಡಗಳು ನಿರ್ಮಾಣ ಆಗ್ತದೆ ಎಲ್ಲ ಸರಿ. ಆದರೆ ಈ ಒಂದು ಉಸುಕಿನಿಂದಾಗೆ ಈ ಅದರಲ್ಲಿ ಸ್ಯಾಂಡ್ನಿಂದ ಎಷ್ಟು ಮಟ್ಟಿಗೆ ಪೆಟ್ಟು ಹಚ್ಚೋದು ಗೊತ್ತಿಲ್ಲ, ಇನ್ನೂ ಅಭ್ಯಾಸ ಮಾಡಿಲ್ಲ ಸರಿಯಾಗಿ. ಈಗಾಗಲೇ ಈ ಹಿಂದೆ ಏನಾಗ್ತಿದ್ದಪ್ಪ ಅಂತಂದ್ರೆ ಈ ಮೊದಲಿದ್ದಂಥದ್ದು ಏನಿತ್ತು ಅಂತಂದ್ರೆ ಈ ನಮ್ಮ ಲೋಕೋಪಯೋಗಿ ಇಲಾಖೆ ಅಂದರೆ PWD ಡಿಪಾರ್ಟ್ಮೆಂಟ್ ಮೂಲಕ ವಿಶೇಷ ಉಸುಕನ್ನು ಹಂಚುವಂಥದ್ದು ಮಾಡುವಂಥದ್ದು ಅದನ್ನು ಏನಪ್ಪ ಅಂದ್ರೆ ಏನೋ ಬಿಡ್ಗೆ ಹಚ್ಚುವಂಥದ್ದು ಮಾಡ್ತಾ ಇದ್ರು. ಅವರು ಏನೋ ಒಂದು ಕೊಡ್ತಾಯಿದ್ರು, ಏನು ಹೇಳ್ತಿದ್ರು ಮಾಡಿದ್ವಿ ಲೀಗಲ್ ಅದ ಮಾಡಿದ ಅಂತೇಳಿ. ಆದ್ರೆ ಅಲ್ಲೂ ಸಹಿತ ಗದ್ದಲ ಯಾಕಂತಂದ್ರೆ ಎಷ್ಟು ಗಾಡಿ ಉಸುಕು ಹೋಯ್ತು, ಹ್ಯಾಂಗೆ ಹೋಯ್ತು, ಯಾವಾಗ ಹೋಯ್ತು, ಎಷ್ಟು ಏನಾಯ್ತು, ಯಾವುದು ರೆಕಾರ್ಡ್ಸ್ ಅಷ್ಟು ಕಷ್ಟ ರೀ ಹೇಳೋದು ಭಾಳಷ್ಟು. ಕೆಲವೊಂದು ಒಂದು ಲಾರಿ ಹೋಗಿತ್ತಂದ್ರೆ ಹೋಗಿತ್ತಪ್ಪ ಅಂತಂದ್ರೆ ಅದರಿಂದ 10 ಲಾರಿಗಳನ್ನ ಅದ ಪಾಸ್ಪೋರ್ಟ್ ದಾಳಿಸುವಂಥವು ಇವೆಲ್ಲ ನೋಡ್ತಾ ಇದ್ವಿ ನಾವು ಯಾವಾಗಲೂ, ಅದನ್ನು ಕೇಳ್ತಾ ಇದ್ವಿ. ಇದರಿಂದಾಗಿ ನಮ್ಮ ರಾಜಸ್ವ ಅದು ನಮಗೆ ಬರುತ್ತೆ ಟ್ಯಾಕ್ಸ್ ಇದು ಕಡಿಮೆ ಆಗ್ತಾಯಿತ್ತು. ಹೀಗಾಗಿ ನೋಡಿರಿ ಇವತ್ತು ಒಬ್ಬ ಧಣಿ ಕಬ್ಬಿಣದ ಯಾವ ರೀತಿ ಅದ ಹಂಗೆ ಇವತ್ತು ಉಸುಕಿನ ಧನಿಗಳು ಇವರೆಲ್ಲ ಎಲ್ಲ ಶಾಸಕರು ಹೆಚ್ಚು ಕಡಿಮೆ ಯಾರು ನದಿ ದಂಡೆ ಬೆಳೆದಿದ್ದಾರೆ ಆ ಶಾಸಕರು ಅವ್ರ ಸಂಬಂಧಿಸಿದ ಅಧಿಕಾರಿಗಳು ಇವತ್ತೆಲ್ಲ ಕೋಟ್ಯಾಧೀಶರು. ಒಂದು ಇಡೀ ಆಡಳಿತವನ್ನು ನಮ್ಮ ಕೈಯಲ್ಲಿ ತೆಗೆದುಕೊಂಡ ಇಡೀ ರಾಜ್ಯವನ್ನು ಆಳುವಂಥ ಒಂದು ಸ್ಥಿತಿ ಬಂದಿದ್ದಾರೆ ಇವತ್ತು. ಹೀಗಾಗಿ ಈ ರಾಜಕಾರಣಿಗಳು ಈಗ ಶುಗರ್ ಮಾಫಿಯಾ ಇದ್ದಂಗೆ ಅಂದರೆ ಕಬ್ಬಿನ ಮಾಫಿಯಾ ಇದ್ದಂಗೆ ಆ ರೀತಿ ಇದೆ. ಈಗ ಮರಳು ಮಾಫಿಯಾ ಇದು ಹಿಂದೆ ಹೇಳಿದಂಥ ಕಬ್ಬಿನ ಮಾಫಿಯಾ ಅದು ಕಬ್ಬು ಬೇರೆ ಈ ಕಬ್ಬು ಬೇರೆ. ಮತ್ತು ಈ ಕಬ್ಬಿಣದಿಂದಾಗಿ ನಮ್ಮಲ್ಲೇ ಜನಾರ್ದನ ರೆಡ್ಡಿ ಅಂತ ಅನೇಕ ಜನ ಬಂದು ಹೋಗಿಬಿಟ್ರು. ಇವೆಲ್ಲದರಿಂದಾಗಿ ಏನು ಒಟ್ಟಾರೆ ಆಗಲಿಕ್ಕೆ ಏನು ಹಚ್ಚದಪ್ಪ ಅಂತಂದ್ರೆ ಹೌದು ಎಷ್ಟು ಬೇಕು ಅಡ್ಡ ತಗೋಬೇಕು ಮಾಡೋಕೆಲ್ಲ ನಾವು ಸಲಹೆ ಕೊಡ್ತೀವಿ. ಸಲಹೆ ಸೂಚನೆಗಳು ಸಾಕಷ್ಟು ಅದಾವೆ ನಮ್ಮಲ್ಲಿ, ಅದನ್ನು ಪಾಲಿಸುವಂಥವ್ರು ಭಾಳ ಕಡಿಮೆ. ಮತ್ತು ಇಲ್ಲಿ ಲೀಗಲಾಗಿ ನಡಿಬೇಕಂತ ಎಲ್ಲರೂ ಹೇಳ್ತಾರೆ. ಎಲ್ಲ ಅಧಿಕಾರಿಗಳು ನಾವು ಪ್ರಾಮಾಣಿಕರಪ್ಪ ಅಂತ ಪೋಸ್ ಕೊಡ್ತಿರ್ತಾರೆ, ರಾಜಕಾರಣಿಗಳು ಪೋಸ್ ಕೊಡ್ತಿರ್ತಾರೆ. ಇಂಥ ಅನ್ಯಾಯ ಆಗಬಾರ್ದು ಖಂಡಿಸ್ತಾ ಇರ್ತಾರೆ. ಅದು ನಡೆದಂತೆ ನಿರಂತರ ನಡೀತಾನೆ ಇರ್ತದೆ. ಹೀಗಾಗಿ ಏನಾಗ್ಯದಪ್ಪ ಅಂದ್ರೆ ಇವತ್ತು ಈ ಬಿಲ್ಡರ್ಗಳಿಗೆ ಉಸುಕು ಸಾಕಷ್ಟು ಸಿಗ್ತಾಯಿಲ್ಲ. ಕೆಲವರು ಶಾರ್ಟೇಜು ಮಾಡ್ತಾರೆ, ಸಂಗ್ರಹ ಇಟ್ಕೊಂಡಿರ್ತಾರೆ. ಕೆಲವೊಬ್ಬರು ಉಸುಕನು ಸಾಕಷ್ಟು ಜನ ಇದ್ದಾರಂಥವ್ರು ಶಾಸಕರು ತಮ್ಮದೇ ಅಂತ ಒಂದು ಗೋಡೌನ್ ಮಾಡಿದಂಗೆ ಉಸುಕು ಇಡುತ್ತಿರೋಂಥ ಬ್ಲಾಕ್ಗಳು ಅಲ್ಲೆಲ್ಲ ಮಾಡಿಟ್ಟಿರ್ತಾರೆ. ಯಾರಿಗೆ ಗೊತ್ತಾಗದಂಗೆ ತೊಳಗು ಮಾಡಿಬಿಡ್ತಂದ್ರೆ ಅದರ ತಂದು ಇಟ್ಟಿರ್ತಾರೆ. ಅನೇಕರಿದ್ದಾರೆ ಶಾಸಕರು ಮತ್ತು ಅಧಿಕಾರಿಗಳು. ಎಲ್ಲೊಬ್ಬರು ಪ್ರಾಮಾಣಿಕರಿದ್ದವ್ರನ್ನ ಹೊಡೆದು ತೆಗೆದು ಬಿಡ್ತಾರೆ. ಅನೇಕ ಹತ್ಯೆಗಳು ಸಹಿತ ಆಗಿದ್ದಾವೆ ಈ ಹಿನ್ನೆಲೆಯಲ್ಲಿ. ಅದಕ್ಕಾಗಿ ನಾವು ಇವತ್ತು ಈ ಉಸುಕಿನ ನೀತಿಯ ಬಗ್ಗೆ ಕಟ್ಟುನಿಟ್ಟಿನದಾಗಿ ನಾವು ಒಂದಿಷ್ಟು ಏನಪ್ಪ ಅಂತಂದ್ರೆ ಒಂದಿಷ್ಟು ಕಾನೂನುಗಳನ್ನ ಪಾಲಿಸುವಂಥದ್ದು ಅಥವಾ ಅದನ್ನು ಅಪ್ಲೈ ಮಾಡಿ ಜನಸಾಮಾನ್ಯರಿಗೆ ಹೆಲ್ಪ್ ಅನ್ನೋಕ್ಕಿಂತಲೂ ನಮ್ಮ ನಿಸರ್ಗನ ಉಳಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುವಂಥದ್ದು ಮಾಡಬೇಕಾಗಿದೆ. ಇವತ್ತು ಒಂದೇದಾಗೆ ನಾವು ಕಾಡುಗಳು ಕಡಿತಾ ಇದ್ದೀವಿ. ಹೀಗಾಗಿ ಕಾಡಿನಲ್ಲಿದ್ದಂಥ ಮಣ್ಣು ತಂತನ ಜಲದ ಬಂದು ಅದರಲ್ಲಿ ಒಂದು ಏನಪ್ಪ ಅಂದ್ರೆ ರಾಡಿ ತಾನು ಸೋಸಿ ಹೋಗಿ ಮನೆಗೆ ಉಳಿತಿರುವಂಥದ್ದು ಹರಳುಗಳಿಂದ ಮಾಡುತ್ತಿರೋ ಉಸುಕು ನ್ಯಾಚುರಲ್ ಬೆಸ್ಟ್. ಆದರೆ ಈ ಕಾಡುಗಳನ್ನು ಕಡಿಯೋದ್ರಿಂದಾಗೆ ಈ ಉಸುಕೇನೋ ಬಂತು. ಆದರೆ ಉಸುಕು ಉಳಿಲಿಕ್ಕೆ ತಯಾರಿಲ್ಲ ಭೂಮಿಯ ಇದರಲ್ಲೇ ಹೊಳೆಯಲ್ಲೇ ಅಥವಾ ನದಿಗಳಲ್ಲೇ ಅಥವಾ ಹಳ್ಳಗಳಲ್ಲೇ. ಯಾಕಂತಂದ್ರೆ ಅದು ಬಂದ ತಕ್ಷಣ ಈ ಕಾಡರಿಗೆ ಹೆಂಗೆ ಅದರ ಅದರಿಂದ ಹೋಗಿ ನಿಲ್ಲಿಸುವಂಥದ್ದು ಅಲ್ಲಿ ಶಾಸಕರು ಹಿಡ್ಕೊಳ್ತಾರೆ. ಅದು ಉದ್ಯೋಗ ಮಾಡುತ್ತಿರುವಂಥವ್ರು ಮಾಡಿ ಅದನ್ನು ಎಬ್ಬಿಸಿ ಬಿಟ್ಟಿರ್ತಾರೆ. ಇದು ಆಲ್ ಓವರ್ ಕರ್ನಾಟಕದ ಎಲ್ಲ ನದಿಗಳಿಗೂ ಆಗ್ಯದ ಪರಿಸ್ಥಿತಿ. ಇವತ್ತು ಕೃಷ್ಣಾ ನದಿ ಆಗಿರ್ಬೋದು, ತುಂಗಭದ್ರಾ ನದಿ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು, ಇನ್ನುಳಿದೆಲ್ಲನೂ ಅಲ್ಲಲ್ಲಿ ಹಳ್ಳಗಳಾಗಿರ್ಬೋದು, ಜರಿಗಳಾಗಿರ್ಬೋದು, ಅವು ಎಲ್ಲ ಕಡೆಯೂ. ಮತ್ತು ಅದೇ ಕಾಲಕ್ಕೆ ಮಲಪ್ರಭಾ ನದಿದು ಸಾಕಷ್ಟು ನಾವು ಕೇಳಿದ್ದೀವಿ, ಘಟಪ್ರಭಾ ನದಿದು ಸಾಕಷ್ಟು ಕೇಳಿದ್ದೀವಿ. ಅಲ್ಲಲ್ಲಿಯ ಶಾಸಕರು ಏನಪ್ಪ ಅಂತಂದ್ರೆ ಅಲ್ಲಿಯ ನಾಯಕರು ಈ ಜನನಾಯಕರೇನಿದ್ದಾರೆ ಅವುಗಳಿಂದ ಸಾಕಷ್ಟು ಗಳಿಸಿ ಹೋಗಿದ್ದಾರಪ್ಪ ಇವತ್ತಂತೆ. ಅವ್ರಿಗೆ ತಮ್ಮ ಬೇಕಂತ ತಮ್ಮ ಪಾರ್ಟಿಗಾಗಿ ಓಡಾಡುವಂಥ ಜನರಿಗೆ ಕೆಲವೊಂದಿಷ್ಟು ಏರಿಯಾಗಳನ್ನು ಕೊಟ್ಟು ಕೆಲವೊಂದು ಹೊಲಗಳಲ್ಲಿ ಸಹಿತ ಹೊಲದ ಅದು ನದಿ ದಂಡೆ ಹೊಲಗಳಲ್ಲಿ ಸಹಿತ ಬಂದು ಸೇರಿರ್ತದೆ. ಅಂದರೆ ಎಷ್ಟೋ ಭೂಮಿಗಳಲ್ಲಿ ಉಸುಕನ್ನು ದಾಟಿಸಿ ಮಾಡಿ ಇವತ್ತು ಈ ಹೊಳೆಗಳು ಯಾವ ಹಂತಕ್ಕೆ ಬಂದಿದ್ದವಪ್ಪ ಅಂದ್ರೆ ಮುಂದಿನ ಒಂದು 10-20 ವರ್ಷದಲ್ಲೇ ಅಥವಾ 20-30 ವರ್ಷಗಳಲ್ಲೇ
ಈ ನದಿಗಳೆಲ್ಲ ಗಟ್ಟರ ಆಗುವಂಥ ಪರಿಸ್ಥಿತಿ ಬಂದಿದ್ದು. ಯಾಕಂದ್ರೆ ಈ ಮರಳಿದ್ದು ಸೋಸೆ ನೀರನ್ನು ಬಿಡುವುದರಿಂದಾಗಿ ಸ್ವಚ್ಛ ನೀರು ನಮಗೆ ಸಿಗುವ ಸಾಧ್ಯತೆಗಳಿದ್ದು, ಜೊತೆಗೆ ಅರಣ್ಯ ಸಹಿತ ರಕ್ಷಣೆ ಆಗ್ತಾಯಿತ್ತು. ಯಾಕಂದರೆ ಗಿಡಗಳನ್ನು ಕಡಿಲಾರದೆ ಇದ್ದಿದ್ದರಿಂದಾಗಿ ಎಷ್ಟು ಬರ್ತದೋ